ಅಲ್ಲಿ ಅಲ್ಲಾಡ್ತಾ ಇದ್ದಾರೆ ನೋಡಿ. ಎಷ್ಟೇನು ಮಾಡಿದ್ರೂ 10 ನಿಮಿಷ ಆದ ನಂತರ ಇಲ್ಲ ಇದು ತುಂಬ ಗಟ್ಟಿ ಕುಂದಿರಿಸ್ಬಿಡ್ತದೆ. ಇಂಥ ಸೋಲಾರ್ ಪ್ಯಾನಲ್ ಇರ್ತದಲ್ಲ, ಎಷ್ಟು ದೊಡ್ಡ ಗಾಳಿ ಬಂದ್ರೂ ಅಲ್ಲ ಇದು ಯಾವತ್ತೂ ಕೂಡ ಹಾರಿ ಹೋಗೋದೇ ಇಲ್ಲ. ನೋಡಿ ಆ ಗಮ್ಮಿನ ಪವರ್ ಎಷ್ಟಿರ್ತದೆ ನೋಡಿ. ಎಷ್ಟು ಎಪ್ಸಿದ್ರು ನೀವು ಎತ್ತೋದೇ ಇಲ್ಲ, ಅಷ್ಟು ಪವರ್ ಇರ್ತದೆ ಗಮ್ಮಿಗೆ. ಲೂಸ್ ಆಗೋದು ಹೆಸರೇ ತೊಗೊಳ್ತಾ ಇಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದಾರಲ್ಲ, ಈ ಗಮ್ ನೋಡ್ತಾ ಇದ್ದಾರಲ್ಲ, ಈ 2 ಸೇರಿ ಗಮ್ ಬರ್ತದೆ. ಒಂದು ಬ್ಲ್ಯಾಕ್ ಮತ್ತು ಒಂದು ವೈಟ್ ಬರ್ತದೆ. ಸೊ ಈ ಗಮ್ ಇದೆಲ್ಲ ತುಂಬ ಅಂದರೆ ತುಂಬ ಗಟ್ಟಿ ಇರ್ತದೆ. ಈ ಥರ ಅದನ್ನು ಕಲಿಸ್ಬೇಕು. ಇಲ್ಲಿ ನೋಡಿ, ಈ ಥರ ಕಲಿಸಿ ನೀವು ಎಲ್ಲಿ ಬೇಕಾದ್ರೂ ಹಚ್ಚಿ. ಇಲ್ಲಿ ಹಚ್ಚಿದ್ರಲ್ಲ, ಇದಕ್ಕೆ ನೆಟ್ ಬೋಲ್ಟ್ ಏನು ಹೊಡಿಬೇಕಂತ ಅವಶ್ಯಕತೆನೇ ಇಲ್ಲ, ಅಷ್ಟು ಗಟ್ಟಿಯಾಗಿ ಕುಂದಿರ್ತದೆ. ನೋಡಿ ಅದೊಂದು ಕುದಿಸಿದ್ದಾರೆ ಅಲ್ಲ ಅಲ್ಲಿ. ಸೊ ತುಂಬ ಗಟ್ಟಿ ಅಂದರೆ ಗಟ್ಟಿ ಕುಂದಿರ್ತದೆ ನೋಡಿ. ಹಿಂಗೆ ಹಾಕ್ತಾರೆ, ಹಿಂಗೆ ಹಾಕಿದ್ರೆ ಮುಗೀತು ಇದು ಕೆಲಸ, ಮತ್ತೇನು ಮಾಡೋದೇ ಇಲ್ಲ, ಗಟ್ಟಿ ಕುಂದಿರ್ತದೆ. ಇದೇ ನೋಡಿ ಆ ಗಮ್ಮು ಎಷ್ಟು ಪವರ್ಫುಲ್ ಇರ್ತದೆ ಅಂದರೆ, ಈ ತಗಡಲ್ಲ ಎಷ್ಟು ಗಾಳಿ ಬರಲಿ ಏನು ಬರಲಿ, ಒಂದ್ಸಲ ಈ ಗಮ್ ಹಚ್ಚಿದ್ರಲ್ಲ ಯೂಸ್ ಆಗೋದೇ ಇಲ್ಲ, ಎಷ್ಟು ಪವರ್ಫುಲ್ ಗಮ್ ಇದೆ ಇದು. ಮನೆ ಬಳಕೆಗೆ ನಿರೋಧವಿದೆ, ಅದಕ್ಕೋಸ್ಕರ ಇದು ಕೈಗಾರಿಕೆಗಳಲ್ಲಿ ಮಾತ್ರ ಬಳಸ್ತಾರೆ. ಲೋಹಗಳನ್ನು ಮತ್ತೆ ಪ್ಲಾಸ್ಟಿಕ್ಗಳನ್ನು ಗಟ್ಟಿಯಾಗಿ ಮಾಡ್ಲಿಕ್ಕೆ ಇದನ್ನ ಬಳಸ್ತಾರೆ ಕೈಗಾರಿಕೆಗಳಲ್ಲಿ ಮಾತ್ರ. ಮನೆಯಲ್ಲಿ ಬಳಸೋದಿದ್ರೆ ನೀವು ಇಲ್ಲಿ ಕೇಳ್ರಿ. ಫಸ್ಟ್ ಆಫ್ ಆಲ್ ಮಕ್ಕಳಿಂದ ಸ್ವಲ್ಪ ದೂರವಿಡಿ, ಮತ್ತೆ ನಿಮ್ಮಿಂದನೂ ಕೂಡ ದೂರವಿರ್ಬೇಕು. ಹೆಂಗಂದ್ರೆ ಗಮ್ಮನ ಇಲ್ಲಿ ಬಳಸ್ತಾ ಇದ್ರೆ ಅಂತ ತಿಳ್ಕೊರಿ, ಇದ್ರ ಮೇಲೆ ಕಣ್ಣಿರಲಿ ಅಥವಾ ಮೂಗಿರಲಿ, ಮೂಗಿಂದ ಉಸಿರಾಟ ಮಾಡೋದಿರಲಿ, ಇದನ್ನ ನಾವು ಮಾಡಬಾರ್ದು. ಯಾಕಂದ್ರೆ ಒಂದ್ಸಲ ಮೂಗಿನೊಳಗೆ ಹೋಯ್ತಂದ್ರೆ ನಮಗೆ ಉಸಿರಾಟ ತೊಂದರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಚರ್ಮದ ಮೇಲೆ ಬಿದ್ದರೆ ಖಜಿತನ ಉಂಟಾಗುತ್ತೆ. ಆ ಖಜಿತನದಿಂದ ರಕ್ಷಣೆ ಮಾಡ್ಬೇಕಂದ್ರೆ ನೀರಿಂದ ಸ್ವಲ್ಪ ಒಂದು 5 ನಿಮಿಷದಿಂದ 10 ನಿಮಿಷ ತೊಳಿತಾನೆ ಇರಬೇಕು. ಅದೊಂದು ಆಯ್ತಾ. ಕಣ್ಣಿನೊಳಗೆ ಬಿದ್ರೆ ಎಲ್ಲ 15-20 ನಿಮಿಷ ಕರೆಕ್ಟ್ ಆಗಿ ಕಣ್ಣೊಳಗಿಂದ ಎಲ್ಲ ತೊಳ್ಕೋರಿ, ಆಮೇಲೆ ಹೋಗಿ ಡಾಕ್ಟರ್ನ ಸಂಪರ್ಕಿಸೋದು ತುಂಬಾ ಉತ್ತಮ. ಇದನ್ನ ಸೂರ್ಯನ ಕಿರಣಗಳಿಂದ ಸ್ವಲ್ಪ ದೂರನೇ ಇಡಬೇಕು. ಇಷ್ಟೆಲ್ಲ ಮಾಡಿದ್ರೆ ನೀವು ಇದನ್ನ ಆರಾಮಾಗಿ ಬಳಸಬಹುದು ಮತ್ತೆ ಗಟ್ಟಿತನವನ್ನು ಕಾಪಾಡಿಕೊಳ್ಳಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಬೇಕು, ಫಾಲೋ ಮಾಡಬೇಕು, ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು, ಲೈಕ್ ಕೂಡ ಮತ್ತೆ ಕಮೆಂಟ್ ಕೂಡ ಮಾಡಿ. ಲಾರ್ಡ್ 81 0S bar 20 GB ಅಕ್ರಾಲಿಕ್ ಅಡೆಸಿವ್ ಲಾರ್ಡ್ ಪಾರ್ಕರ್ ಅಂತ ಇದು ಗಮ್ ಇರ್ತದೆ.